ಮನೆಯಲ್ಲಿ ಮಾಡೋ ಊಟಗಳು ಬೆಸ್ಟ್, ಖಾರ ಕಮ್ಮಿ. ಈ ಪ್ರೋಟೀನ್ಸ್ ಅನ್ನೋದು ವರ್ಕೌಟ್ ಮಾಡಬೇಕಾದ್ರೆ ಬೇಕೇ ಸಿನಿಮಾಲಿ ಏನು ಹೀರೋಗಳು ಮೇಂಟೈನ್ ಮಾಡಿದಾರೋ ಬಾಡಿ ಅದನ್ನ ನಿರೀಕ್ಷೆ ಮಾಡಕ್ಕೆ ಹೋಗ್ಬೇಕು. ಈಗ ನೀವು 80 kgs ಇದ್ರೆ 80 to 85 grams ಪ್ರೋಟೀನ್ ಇದ್ರೆ ಸಾಕು. ನೀವು ಮಸಲ್ ಬಿಲ್ಡಿಂಗ್ ಮಾಡಬೇಕು ಅಂದರೆ ಇಫ್ ಯು 80 kgs ಒಂದು 120 grams ಪ್ರೋಟೀನ್ ಬೇಕು. ಮೆಡಿಸಿನ್ಸ್ ಹಾಕಲೇಬೇಕು. ವಿತೌಟ್ ಮೆಡಿಸಿನ್ಸ್ ಯು ಕ್ಯಾನ್ ನಾಟ್ ಮೇಕ್ ಆ ಥರ ಬಾಡಿ. ಬಟ್ ನಾನು ಹೇಳೋದು, ನೀವು ಬರೀ ಹೆಲ್ತಿಗೆ ಮಾಡ್ತಿದ್ದೀರಾ ಅಂದರೆ ನೀವು ಯು ಶುಡ್ ಆಲ್ವೇಸ್ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಸ್ಪೋರ್ಟ್ಸ್ಮೆನ್. ಜಿಮ್ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ? ಯೋಗ ಎಷ್ಟು ಅವರ್ಸ್ ಯೋಗ ಜಾಸ್ತಿ ಇಲ್ಲ. ಇವಾಗ ಶುರು ಮಾಡಿದ್ದು ನಾನು. ಇವಾಗ ಒಂದು 30 minutes ಮಾಡ್ತೀನಿ ಯೋಗ ಅಷ್ಟೇ. ಜಿಮ್ ಒಂದು 45 to 1 hour ಮ್ಯಾಕ್ಸಿಮಮ್. ಅಂದ್ರೆ ಡಯಟ್ ಗೇಟ್ ಏನ್ ಮಾಡಲ್ಲ? ಡಯಟ್ ಏನು ಮಾಡಲ್ಲ, ಎಲ್ಲ ತಿಂತೆ. ಮನೆಯಲ್ಲಿ ಮಾಡೋ ಊಟಗಳು ಬೆಸ್ಟು. ಅಂದರೆ ನಮ್ಮ ಮನೇಲಿ ಎಣ್ಣೆ ಕಮ್ಮಿ, ಖಾರ ಕಮ್ಮಿ. ಸೊ ನಮ್ಮ ಮನೆ ಫುಡ್ಡೇ ಡಯಟ್ ಫುಡ್ ನನ್ನ ಪ್ರಕಾರ. ಟೈಮಿಂಗ್ಸ್ ತುಂಬ ಮುಖ್ಯ. ಕರೆಕ್ಟ್ ಟೈಮಿಗೆ ತಿನ್ನಿ ಆ್ಯಂಡ್ ಸಂಜೆ ಆಗ್ತಾ ಕಮ್ಮಿ ಊಟ ಮಾಡಿ. ಈ ಪಾತ್ರಕ್ಕೆ ತಕ್ಕಂಗೆ ನೀವು ಕ್ಯಾರೆಕ್ಟರ್ನ ಮಾಡ್ಕೋಬೇಕಾಗುತ್ತೆ, ಫಿಸಿಕ್ನು ಕೂಡ ಚೇಂಜಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೀವು ಆಗ್ಲೇ ಹೇಳ್ತಾ ಇದ್ರಿ ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಿದ್ದೀನಿ ಅಂತ ಹೇಳ್ಬಿಟ್ಟು. ಅದ್ರ ತಕ್ಕಾಗೆ ನೀವು ಖಡಕ್ ಆಗಿರ್ಬೇಕು ಅಂತಂದಾಗ ನೀವು ವರ್ಕೌಟ್ ತುಂಬಾ ಚೆನ್ನಾಗಿ ಮಾಡ್ತಿರ್ಬೇಕಾದ್ರೆ ನೀವು ಒಂದು ಡಯಟ್ ಲಿಸ್ಟ್ ಅಂತ ಮಾಡ್ಕೋಬೇಕು. ಪ್ರೋಟೀನ್ಸ್ ಆಗಿರ್ಬೋದು ಅದೆಲ್ಲ ತಗೋಬೇಕು. ಈ ಪ್ರೋಟೀನ್ಸ್ ಅನ್ನೋದು ವರ್ಕೌಟ್ ಮಾಡ್ಬೇಕಾದ್ರೆ ಬೇಕಾ ಬೇಡವಾ ನಿಮ್ಮ ಪ್ರಕಾರ? ಪ್ರೋಟೀನ್ ಬೇಕೇ ಬೇಕು. ಅಂದರೆ ಬಟ್ ಒಂದು ಏನಾಗಿದೆ ಅಂದರೆ ವೀಕ್ಷಕರು ಇದೊಂದು ಹೇಳಬೇಕು. ಸಿನಿಮಾಲಿ ಏನು ಹೀರೋಗಳು ಮೇಂಟೈನ್ ಮಾಡಿದಾರೋ ಬಾಡಿ ಅದನ್ನ ನಿರೀಕ್ಷೆ ಮಾಡಕ್ಕೆ ಹೋಗಬೇಡಿ. ಯಾಕಂದರೆ ಅದಕ್ಕೆ ಒಂದು ಸಪ್ರೇಟ್ ಡಯಟ್ ಚಾರ್ಟೇ ಇರುತ್ತೆ. ಆಮೇಲೆ ಅವ್ರು ಬಹಳಷ್ಟು ಅಂದರೆ ಅದಕ್ಕೆ ಅಂತ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬಟ್ ನಾರ್ಮಲ್ ಆಗಿರೋರು ಮಾಡೋಕ್ಕಾಗಲ್ಲ. ಆ್ಯಂಡ್ ಅದನ್ನು ಫೋಕಸ್ ಮಾಡೋಕ್ಕೆ ಹೋಗಬಾರ್ದು. ಫಿಟ್ನೆಸ್ ಇಸ್ ನಾಟ್ ಅಬೌಟ್ ಬಾಡಿ. ಈಗ ಒಬ್ರಿಗೆ ಬಾಡಿ ಚೆನ್ನಾಗಿರ್ಬೋದು, ಬಟ್ ಅವ್ರಿಗೆ ಸ್ಟ್ಯಾಮಿನಾ ಇರಲ್ಲ. ಒಬ್ರು ನಾರ್ಮಲ್, ಈಗ ನೀವು ಆರ್ಮಿಯಲ್ಲಿ ನೋಡಿ, ಆರ್ಮಿಲಿ ಕಮಾಂಡೋಸು ಅವ್ರಿಗೇನು ಫುಲ್ ಬೈಸೆಪ್ಸು, ಶೋಲ್ಡರ್ಸ್ ಹಂಗೆ ನಾರ್ಮಲ್ ಆಗಿ ಈಗ ನೀವು ಹೆಂಗಿದಾರೋ ಹಂಗೆ ಇರ್ತಾರೆ. ಬಟ್ ಅವ್ರ ಸ್ಟ್ಯಾಮಿನಾ ಬೇರೆ ಲೆವೆಲ್ ಇರುತ್ತೆ ಅವ್ರ ಸ್ಟ್ಯಾಮಿನಾ. ಸೊ ಅದನ್ನ ಏಮ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಕರಿಗೆ. ಯಾಕಂದರೆ ಬಾಡಿ ಬಿಲ್ಡಿಂಗ್ ಇಸ್ ಅ ಡಿಫರೆಂಟ್ ಸ್ಪೋರ್ಟ್. ಅದು ಅನ್ಫಾರ್ಚುನೇಟ್ಲಿ ಇದೊಂದು ಸ್ವಲ್ಪ ಏನಂದ್ರೆ ಕಾಂಟ್ರವರ್ಷಿಯಲ್ ಟಾಪಿಕ್ಕು. ಈಗ ತುಂಬ ಜನ ಬಾಡಿ ಬಿಲ್ಡರ್ಸ್ ನೋಡ್ಬಿಟ್ಟು ಅದು ಹಂಗೆ ನಾನು ಆಗಬೇಕು, ಹಾಗೆ ನೀವು ಬಾಡಿ ಬಿಲ್ಡಿಂಗ್ ಮಾಡಬೇಕಾ ಮಾಡಿ. ಅದಕ್ಕೆ ಏನೇನು ಬೇಕು, ಅದಕ್ಕೆ ಯಾವ ಥರ ಟ್ರೈನರ್ಸ್ ಬೇಕು, ಆ ಟ್ರೈನರ್ಸ್ ನಿಮಗೆ ಸಪ್ಲಿಮೆಂಟ್ಸ್ ಕೊಡ್ತಾರೆ. ಸಪ್ಲಿಮೆಂಟ್ಸ್ ಜೊತೆ ಡಯಟ್ ಚಾರ್ಟ್ ಕೊಡ್ತಾರೆ. ಅದ್ರ ಜೊತೆ ನೀವು ನೆಕ್ಸ್ಟ್ ಲೆವೆಲ್ ಹೋಗ್ಬೇಕಂದ್ರೆ ಮೆಡಿಸಿನ್ಸು ಕೊಡ್ತಾರೆ. ಬಟ್ ನೀವು ಅದಕ್ಕೆ ರೆಡಿ ಇರಬೇಕು. ಅದರ ಸೈಡ್ ಎಫೆಕ್ಟ್ಸ್ ಆಗೋ ಸಾಧ್ಯತೆ ಇದ್ದಾವೆ. ಅದಕ್ಕೆ ಒಳ್ಳೆ ಗೈಡೆನ್ಸ್ ಬೇಕು, ಒಳ್ಳೆ ಟ್ರೈನರ್ ಬೇಕು. ಆ್ಯಂಡ್ ಸಿನಿಮಾಲ್ ನೋಡೋ ಹೀರೋ ಅಥವಾ ಬಾಡಿ ಬಿಲ್ಡರ್ಸ್ ನೋಡ್ಬಿಟ್ಟು ಆ ಥರ ಬಾಡಿ ಮಾಡೋಕ್ಕೆ ಹೋಗಬೇಡಿ. ಬೇಕಾಗಿಲ್ಲ ನಮಗೆ. ಅದು ನಮಗೆ ಬೇಕಾಗಿರೋದು ಆರೋಗ್ಯ, ಹೆಲ್ತ್. ಅದಕ್ಕೆ ಏನೇನು ಬೇಕೋ ಯೋಗ ಮಾಡಿ, ರನ್ನಿಂಗ್ ಮಾಡಿ, ವೆಯ್ಟ್ಸ್ ಎತ್ತಿ. ಆ್ಯಂಡ್ ನಾರ್ಮಲ್ ಈಗ ಮೇಂಟೆನೆನ್ಸ್ ಏನಿದೆ, ಈಗ ನಾರ್ಮಲ್ ಮೇಂಟೆನೆನ್ಸ್ಗೆ ಪರ್ kg ಈಗ ನೀವು 80 kgs ಇದ್ರೆ 80 to 85 grams ಪ್ರೋಟೀನ್ ಇದ್ರೆ ಸಾಕು. ನೀವು ಮಸಲ್ ಬಿಲ್ಡಿಂಗ್ ಮಾಡಬೇಕು ಅಂದರೆ ಇಫ್ ಯು ಆರ್ 80 kgs ಒಂದು 120 grams ಪ್ರೋಟೀನ್ ಬೇಕು. ಅದು ನಿಮಗೆ ಬೇಕಾ? ನಿಮ್ಮ ಕೆಲಸದಲ್ಲಿ ನಿಮ್ಗೆ ಅವಶ್ಯಕತೆ ಇದೆಯಾ? ನೀವು ಬಾಡಿ ಬಿಲ್ಡಿಂಗ್ ಲೈನಲ್ಲಿ ಹೋಗಬೇಕಾ? ಎಷ್ಟೊಂದು ಸಲ ಮೆಡಿಸಿನ್ಸ್ಗಳು ಸಜೆಸ್ಟ್ ಮಾಡ್ತಾರೆ, ಬಟ್ ತೊಗೊಳಕ್ಕೆ ಹೋಗಬೇಡಿ. ನನ್ನ ರೆಕಮೆಂಡೇಶನು. ಬಟ್ ನಿಮ್ಗೆ ಅವಶ್ಯಕತೆ ಇದ್ದರೆ ನೀವು ಬಾಡಿ ಬಿಲ್ಡಿಂಗ್ ಲೈನ್ ಹೋಗ್ತೀರಾ ಅಂದರೆ ತೊಗೊಳ್ಳಿ. ಅದ್ರ ಜೊತೆ ಒಳ್ಳೆ ಡಾಕ್ಟರ್ನ ಇಟ್ಕೊಳ್ಳಿ, ಒಬ್ಬ ಟ್ರೈನರ್ನ ಇಟ್ಕೊಳ್ಳಿ. ತುಂಬ ಖರ್ಚಿದೆ ಅದಕ್ಕೆ. ಸೊ ನೀವು ನೋಡ್ಬಿಟ್ಟು ಈಗ ನಾವು ಅಂದರೆ ಏನಂತಾರೆ, ನಿಮ್ಮ ಎಕ್ಸ್ಪೆಕ್ಟೇಷನ್ನ ಅಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ. ಒಬ್ಬ ಆರ್ಮಿಯವನ್ನ ನೋಡಿ, ಅಥವಾ ಒಬ್ಬ ಯೋಗ ಇನ್ಸ್ಟ್ರಕ್ಟರ್ನ ನೋಡಿ, ಒಬ್ಬ ಝೂಂಬಾ ಇನ್ಸ್ಟ್ರಕ್ಟರ್ನ ನೋಡಿ, ಅಥವಾ ಆ್ಯಟ್ಲೀಟ್ ರನ್ನರ್ ಆಗಿರ್ಬೋದು, ಕ್ರಿಕೆಟ್ ಪ್ಲೇಯರ್ ಆಗಿರ್ಬೋದು, ಅವ್ರನ್ನ ನೋಡಿ ಅಲ್ಲಿ ನೋಡಿ ಇನ್ಸ್ಪೈರ್ ಆಗಿ, ಅವ್ರ ಫಿಟ್ನೆಸ್ ನೋಡಿ ಇನ್ಸ್ಪೈರ್ ಆಗಿ. ನೀವು ಬಾಡಿ ಬಿಲ್ಡಿಂಗಲ್ಲಿ ಹೋಗಬೇಕು ಅಂದರೆ ಅದು ಗುಡ್, ಅದು ನೋಡಿ ಇನ್ಸ್ಪೈರ್ ಆಗಿ. ಬಟ್ ದೆನ್ ಅದಕ್ಕೆ ಇದೆಲ್ಲ ಬರುತ್ತೆ. ಮೆಡಿಸಿನ್ಸ್ ಹಾಕಲೇಬೇಕು. ವಿತೌಟ್ ಮೆಡಿಸಿನ್ಸ್ ಯು ಕ್ಯಾನ್ ನಾಟ್ ಮೇಕ್ ಆ ಥರ ಬಾಡಿ. ನಾವು ಸಿನಿಮಾಲ್ಲಿ ನೋಡ್ತೀವಲ್ಲ ಕೆಲವ್ರದ್ದು ಬಾಲಿವುಡಲ್ಲಿ. ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡಿ. ಇಟ್ಸ್ ಮೈ ಸಜೆಷನ್. ಅಂದರೆ ತುಂಬ ಡೇಂಜರಸ್ ಅದು. ಅಂದರೆ ಮಾಡಂಗಿದ್ರೆ ಮಾಡಿ, ಬಟ್ ದೆನ್ ಕರೆಕ್ಟಾಗಿ ಗೈಡೆನ್ಸ್ ತೊಗೊಂಡು ಮಾಡಿ. ಒಳ್ಳೆ ಟ್ರೈನರು, ಒಳ್ಳೆ ಡಾಕ್ಟರು, ಬ್ಲಡ್ ರಿಪೋರ್ಟ್ಸ್ ಕರೆಕ್ಟ್ ಆಗಿರಬೇಕು. ಬಟ್ ನಾನು ಹೇಳೋದು, ನೀವು ಬರೀ ಹೆಲ್ತಿಗೆ ಮಾಡ್ತಿದ್ದೀರಾ ಅಂದರೆ ನೀವು ಯು ಶುಡ್ ಆಲ್ವೇಸ್ ಟೇಕ್ ಇನ್ಸ್ಪಿರೇಷನ್ ಫ್ರಮ್ ಸ್ಪೋರ್ಟ್ಸ್ಮೆನ್, ಆ್ಯತ್ಲೀಟ್ಸ್ ಹೇಗಿದ್ದಾರೆ. ಆರ್ಮಿ ಕಮಾಂಡೋಸ್ ವರ್ಕೌಟ್ ಏನಿದೆ ಅದನ್ನು ಮಾಡಿ, ಬೆಸ್ಟ್. ಬಿಕಾಸ್ ಮೋಸ್ಟ್ ಆಫ್ ಟೈಮ್ ಇಟ್ಸ್ ಫ್ರೀ ಹ್ಯಾಂಡ್ ವರ್ಕ್ಸ್ ಎಕ್ಸಸೈಸು. ನಿಮಗೆ ಈಗ ಏನು ಅನ್ಸುತ್ತೆ ಗೊತ್ತಾ, ಕೆಲವೊಂದ್ಸಲ ನನಗೆ ಆ ಥರ ಶೋಲ್ಡರ್ಸ್ ಬೇಕು, ಆ ಥರ ಬೈಸೆಪ್ಸ್ ಬೇಕು, ಮಾಡಿ, ಫೈನ್, ಇಟ್ಸ್ ಗುಡ್. ಬಟ್ ನ್ಯಾಚುರಲ್ ಆಗಿ ಎಷ್ಟಾಗುತ್ತೋ ಅಷ್ಟೇ ಮಾಡಿ. ದಯವಿಟ್ಟು
ನಿಮಗೆ ಅವಶ್ಯಕತೆ ಇದ್ದರೆ ನೀವು ಒಂದು ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನ್ ಹೋಗಬೇಕು ಅಂದರೆ ಮಾತ್ರ ಮೆಡಿಸಿನ್ಸ್ ತಗೊಳ್ಳಿ. ಅಥವಾ ನೀವು ಅದರ ಪಾತ್ರಗಳು, ನೀವು ಆ್ಯಕ್ಟರ್ ಆಗಬೇಕಾ, ಆ್ಯಕ್ಟ್ರಲ್ಲಿ ನಿಮ್ಗೆ ಹಂಗೆ ಕಾಣಿಸ್ಬೇಕಾ, ನ್ಯಾಚುರಲ್ ಆಗೂ ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಕಾಣಿಸ್ಬೋದು. ಅವಶ್ಯಕತೆ ಇದ್ದರೆ ಮಾತ್ರ ತಗೊಳ್ಳಿ ಅಂತ ನಾನು ಸಜೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಯಂಗ್ಸ್ಟರ್ಸ್ ಏನಾಗುತ್ತೆ ಪಾಪ ಅವ್ರಿಗೆ ಗೊತ್ತಾಗಲ್ಲ. ಅವ್ರಿಗೆ ಸಿನಿಮಾಲ್ ನೋಡೋದು ಅಥವಾ ಬಾಡಿ ಬಿಲ್ಡರ್ಸ್ ನೋಡ್ಬಿಟ್ಟು ನಮ್ಗೆ ಆ ಥರ ಬೇಕು ಅಂತ ಕೆಲವೊಂದ್ಸಲ ಗೊತ್ತಿಲ್ಲದೆ, ಗೈಡೆನ್ಸ್ ಇಲ್ಲದೆ ಮೆಡಿಸಿನ್ಸ್ಗಳು ತೊಗೊಂಡ್ಬಿಟ್ಟು ಹೆಲ್ತ್ನ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಅದನ್ನ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನಿಮ್ಮ ಇನ್ಸ್ಪಿರೇಷನ್ಸ್ ಕರೆಕ್ಟಾಗಿರೋ ಇನ್ಸ್ಪಿರೇಷನ್ನ ಇಟ್ಕೊಳ್ಳಿ. ಐ ವುಡ್ ಆಲ್ವೇಸ್ ಸೇ ಆರ್ಮಿ ಕಮಾಂಡೋಸ್ ಆರ್ ದ ಬೆಸ್ಟ್ ಇನ್ಸ್ಪಿರೇಷನ್. ಒಳ್ಳೊಳ್ಳೆ ಸ್ಪೋರ್ಟ್ಸ್ಮೆನ್, ದೇ ಯುವರ್ ಬೆಸ್ಟ್ ಇನ್ಸ್ಪಿರೇಷನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.